ಸಿಎಂ ಹಾಗೂ ಗವರ್ನರ್ ನಡುವೆ ಈಗ ಪ್ರಾಸಿಕ್ಯೂಷನ್ ಫೈಟ್ ನಡೀತಾ ಇದೆ. ಸಿಎಂ ವರ್ಸಸ್ ಗವರ್ನರ್ ನಡುವೆ ಪ್ರಾಸಿಕ್ಯೂಷನ್ ಫೈಟ್. ರಾಜ್ಯಪಾಲರ ನಿರ್ಧಾರದ ವಿರುದ್ಧ ಕಾನೂನು ಸಮರಕ್ಕೆ ಈಗ ಸಿದ್ಧತೆಯನ್ನ ನಡೆಸಲಾಗಿದೆ. ನಾಳೆ ಹೈಕೋರ್ಟ್ ಮೊರೆ ಹೋಗಲು ಸಿಎಂ ನಿರ್ಧಾರವನ್ನ ಮಾಡಿದ್ದಾರೆ. ಕಾನೂನು ಸಮರಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಪ್ರಾಸಿಕ್ಯೂಷನ್ ಅನ್ನ ಪ್ರಶ್ನಿಸಿ ನಾಳೆ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಲಾಗುತ್ತೆ. ಇವತ್ತು ಬೆಂಗಳೂರಿಗೆ ಸುಪ್ರೀಂನ ಹಿರಿಯ ವಕೀಲರು ಕೂಡ ಎಂಟ್ರಿಯನ್ನ ನೀಡ್ತಾ ಇದ್ದಾರೆ. ಕಪಿಲ್ ಸಿಬಲ್ ಜೊತೆಗೆ ಅಭಿಷೇಕ್ ಮನು ಸಿಂಘ್ವಿ ಇವರಿಬ್ಬರ ಆಗಮನ ಕೂಡ ಆಗುತ್ತೆ. ಕಾನೂನು ತಜ್ಞರೊಂದಿಗೆ ಚರ್ಚೆಯನ್ನ ಮಾಡಿ ಮುಂದಿನ ಕಾನೂನು ಹೋರಾಟ ಯಾವ ರೀತಿಯಾಗಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಯನ್ನ ನಡೆಸಲಾಗಿದೆ. ಆ ನಿಟ್ಟಿನಲ್ಲಿ ಚರ್ಚೆಯನ್ನ ಕೂಡ ಮಾಡಲಾಗಿದೆ, ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಕಾನೂನು ಸಮರಕ್ಕೆ ಈಗ ಮುಂದಾಗಿದ್ದಾರೆ ಸಿಎಂ. ಗವರ್ನರ್ ವಿರುದ್ಧ ಗವರ್ನರ್ ನೀಡಿರುವಂತಹ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದಾರೆ. ಅದರ ವಿರುದ್ಧ ಈಗ ಕಾನೂನು ಸಮರಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಒಂದ್ ಕಡೆ ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ಇಬ್ಬರ ಆಗಮನ ಕೂಡ ಆಗುತ್ತೆ. ಇಬ್ಬರು ಕೂಡ ಲಾಯರ್, ಸುಪ್ರೀಂನ ಹಿರಿಯ ವಕೀಲರು ಎಂಟ್ರಿಯನ್ನ ನೀಡ್ತಾರೆ. ಕಾನೂನು ತಜ್ಞರೊಂದಿಗೆ ಚರ್ಚೆಯನ್ನ ಮಾಡಿ ಆ ನಂತರದಲ್ಲಿ ಈಗ ನಿರ್ಧಾರವನ್ನ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ಈಗ ಸಿಎಂ ಕುರ್ಚಿ ಒಂದು ರೀತಿಯಲ್ಲಿ ಅಲ್ಲಾಡ್ತಾ ಇದೆ, ಜೊತೆಯಲ್ಲಿ ಕಾನೂನು ಇಕ್ಕಳದಲ್ಲಿ ಈಗ ಸಿಎಂ ಸಿಲುಕಿದ್ದಾರೆ. ಅವರ ಮುಂದೆ ಹಲವಾರು ಆಪ್ಷನ್ಸ್ ಇದೆ, ಅದರಲ್ಲಿ ಪ್ರಮುಖವಾಗಿ ಈಗ ಮಾಡ್ತಾ ಇರುವಂತದ್ದು ಕಾನೂನು ಸಮರ ಯಾವ ರೀತಿಯಾಗಿರುತ್ತೆ. ಜೊತೆಗೆ ನಾಳೆ ಈಗಾಗಲೇ ಅರ್ಜಿಯನ್ನ ಹಾಕೋದಕ್ಕೂ ಕೂಡ, ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೂ ಕೂಡ ಸಿದ್ಧತೆಗಳನ್ನ ನಡೆಸಲಾಗಿದೆ. ಏನೇನು ಡೀಟೇಲ್ಸ್ ಇದೆ? ಅಶ್ವಿನಿ, ನಿಜ. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದಂತಹ ಬೆನ್ನಲ್ಲೇ ಯಾವ ರೀತಿಯಾಗಿ ಹೋರಾಟಗಳನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟದ ಸಚಿವರುಗಳ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಕಾನೂನು ತಜ್ಞರ ಒಂದಿಷ್ಟು ಸಲಹೆಯನ್ನು ಕೂಡ ಪಡೆದಿದ್ದಾರೆ. ಇದರ ಬೆನ್ನಲ್ಲೇ ಕಪಿಲ್ ಸಿಬಲ್ ಸೇರಿದಂತೆ ಹಿರಿಯ ನ್ಯಾಯವಾದಿಗಳು, ವಕೀಲರು ಕೂಡ ಇವತ್ತು ಆಗಮಿಸ್ತಾರೆ ರಾಜ್ಯಕ್ಕೆ ಅನ್ನುವಂತಹದ್ದು. ಯಾಕಂದ್ರೆ ಕಾನೂನು ಹೋರಾಟ ಯಾವ ರೀತಿಯಾಗಿರ್ಬೇಕು ಅನ್ನುವಂತಹದ್ದು ಪ್ರಮುಖವಾಗಿರುವಂತಹ ವಿಚಾರ. ನಾಳೆ ಪ್ರಾಸಿಕ್ಯೂಷನ್ ವಿರುದ್ಧ ರಿಟ್ ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ. ಅದರ ಬೆನ್ನಲ್ಲೇ ಈ ಒಂದು ಅರ್ಜಿ ಸಲ್ಲಿಸಿದ ಬಳಿಕ ಯಾವೆಲ್ಲ ರೀತಿಯಾಗಿ ಕಾನೂನು ಹೋರಾಟಗಳನ್ನ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಸಲಹೆಯನ್ನ ಅವರಿಂದ ಪಡಿತಾರೆ ಅನ್ನುವಂತಹ ಮಾಹಿತಿ ಇದೆ. ಬಹುತೇಕವಾಗಿ ಇವತ್ತು ಸಿಎಂ ಕಪಿಲ್ ಸಿಬಲ್ ಮತ್ತೆ ಮನು ಸಿಂಘ್ವಿ ಅವರನ್ನ ಭೇಟಿ ಆಗ್ತಾರೆ. ಭೇಟಿಯಾದ ಬಳಿಕ ಯಾವೆಲ್ಲ ರೀತಿಯಾಗಿ ಹೋರಾಟ ಇರುತ್ತೆ ಅನ್ನುವಂತಹದನ್ನ ನೋಡ್ಬೇಕು. ಇದರ ಜೊತೆಗೆ ರಾಜ್ಯದಲ್ಲಿ ಏನು ಸಿಎಂ ವಿರುದ್ಧ ನೀಡಿರುವಂತಹ ಪ್ರಾಸಿಕ್ಯೂಷನ್ ವಿಚಾರವಾಗಿ ರಾಜ್ಯಪಾಲರ ವಿರುದ್ಧವಾಗಿಯೂ ಕೂಡ ರಾಜ್ಯಾದ್ಯಂತ ಪ್ರತಿಭಟನೆಗೂ ಕೂಡ ಕರೆಯನ್ನ ನೀಡಲಾಗಿದೆ. ಹಾಗಾಗಿ ನಾಳೆ ಪ್ರತಿಭಟನೆ, ಒಂದು ಕಡೆ ಪ್ರತಿಭಟನೆ ಆದ್ರೆ ಮತ್ತೊಂದು ಕಡೆ ಕಾನೂನಿನ ಹೋರಾಟವೂ ಕೂಡ ಮುಂದುವರಿಯಲಿದೆ. ಅಶ್ವಿನಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.